ಕಾಂಗ್ರೆಸ್ ವಿರುದ್ಧ ಯುವ ನಾಯಕಿ ಆಫ್ರೀನ್ ರಣಕಣವನ್ನು ಹಿಡಿದಿದ್ದಾರೆ. ಮುಖ್ಯವಾಗಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ವಿರುದ್ಧ ಕ್ರಮವನ್ನು ಏನಾದರೂ ತೆಗೆದುಕೊಂಡ್ರೆ ಅಷ್ಟೇ ಕತೆ, ರಾಜ್ಯದಾದ್ಯಂತ ಬೀದಿಗೆ ಇಳಿತೀವಿ, ಹುಷಾರಾಗಿರಿ ಅಂತೇಳಿ ಎಚ್ಚರಿಕೆ ಒಂದನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಯುವ ನಾಯಕಿ ಆಫ್ರೀನ್ ಖಾನ್ ವಾರ್ನನ್ನು ಮಾಡ್ತಾ ಇದ್ದಾರೆ. ಏನೋ ಈ ಹಿಂದೆ ಆಫ್ರೀನ್ ಖಾನ್ ಅವರು ಉಚ್ಚಾಟನೆಯನ್ನು ಮಾಡಿದ್ರು. ಆಫ್ರೀನ್ ಖಾನ್ ಅವರನ್ನು ಅಶ್ವವೇಗ ನ್ಯೂಸ್ ಜೊತೆ ಆಫ್ರೀನ್ ಖಾನ್ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಮುಸ್ಲಿಮರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದು ಖಂಡಿತವಾಗ್ಲೂ ನಿಜ. ರಿಜ್ವಾನ್ ಸಲೀಂ ಕುರ್ಚಿ ಆಸೆಗೆ ಈ ರೀತಿ ಮಾಡೋರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ತೋಡ್ತಿರುವಂತಹ ಬಾವಿಗೆ ಅವರೇ ಬೀಳ್ತಾರೆ ನೋಡಿ, ಖಂಡಿತವಾಗ್ಲೂ. ರಿಜ್ವಾನ್ ವಿರುದ್ಧ ಎಐ ಪೋಸ್ಟ್ ಮಾಡಿದ್ದಕ್ಕೆ ಉಚ್ಚಾಟಿಸೋರೆ ನನ್ನ, ಆದರೆ ಅವರು ಉಚ್ಚಾಟಿಸೋ ಮುಂಚೆಯೇ ನಾನು ಪಕ್ಷವನ್ನು ಬಿಟ್ಟಿದ್ದೆ, ನಾನು ಆಗಲೇ ರಾಜೀನಾಮೆಯನ್ನು ಸಹಿತ ಕೊಟ್ಟಿದ್ದೆ, ಅಷ್ಟಕ್ಕೂ ನಾನೇನು ತಪ್ಪು ಮಾಡಿದ್ದೆ? ಆಫ್ರೀನ್ ಖಡಕ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಆಫ್ರೀನ್ ಎಕ್ಸ್ಕ್ಲೂಸಿವ್ ಮಾತುಗಳನ್ನು ಆಡಿದ್ದಾರೆ. ಮುಖ್ಯವಾಗಿ ಯಾವಾಗ ದಾವಣಗೆರೆ ದಂಗಲ್ ಅಂದರೆ ಉಪಚುನಾವಣೆ ಆರಂಭವಾಯಿತು, ಆಗ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಅದಾದ ನಂತರ ಮತದಾನ ಕಂಪ್ಲೀಟ್ ಆದ ಬಳಿಕ ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮಧ್ಯದಲ್ಲಿಯೇ, ಅವರವರ ಮಧ್ಯದಲ್ಲಿಯೇ ಒಳಗೊಳಗೆ ಜಗಳಗಳು ಶುರುವಾಯಿತು. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರೂ ಸಹಿತ ಅವರನ್ನು ಅಮಾನತು ಮಾಡಿದ್ರು. ಆಮೇಲೆ ನಜೀರ್ ಅವರನ್ನು ಉಚ್ಚಾಟನೆ ಮಾಡಿದ್ರು, ಅಮಾನತು ಮಾಡಿದ್ರು. ಅದಾದ ನಂತರ ಆಫ್ರೀನ್ ಖಾನ್ ಅವರು ರಾಜೀನಾಮೆಯನ್ನು ನೀಡಿದ ಬಳಿಕ ಉಚ್ಚಾಟನೆಯನ್ನು ಮಾಡ್ತಾರೆ. ಎಐನಿಂದ ಪೋಸ್ಟ್ ಮಾಡಿದಂತಹ ಒಂದು ಪೋಸ್ಟ್ ವಿಚಾರವಾಗಿ ಇದು ದ್ವೇಷದ ರೀತಿಯಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆಫ್ರೀನ್ ಖಾನ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿಯೇ ಆಫ್ರೀನ್ ಖಾನ್ ಅವರು ರಾಜೀನಾಮೆಯನ್ನು ಸಹಿತ ನೀಡಿರ್ತಾರೆ. ಸೊ ಅದಾದ ನಂತರ ಆಫ್ರೀನ್ ಖಾನ್ ಅವರು ವಿಡಿಯೋ ಲೈವ್ ಬಂದು ಸಾಕಷ್ಟು ಮಾತುಗಳನ್ನು ಕೂಡ ಆಡ್ತಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಆದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಟಾರ್ಗೆಟ್ ಕೂಡ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನನ್ನ ಜೊತೆ ಈಗ ಮಾತನಾಡೋದಕ್ಕೆ ಬೆಂಗಳೂರು ಉತ್ತರದ ಇಲ್ಲೇ ಇರ್ತಕ್ಕಂಥ ಯೂತ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷ ಆಗಿರುವಂತ ಅಫ್ರೀನಾ ಅವ್ರ ಜೊತೆಗೆ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ನೀವು ಕೂಡ ನಿಮ್ಮನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಯಾವ ರೀಸನ್ ಕೊಟ್ಟು ಏನಕ್ಕೆ ಎಕ್ಸ್ಪೆಲ್ ಮಾಡಿದ್ರು ನಿಮ್ಮನ್ನ ಕೂಡ? ಮೊದಲನೇದಾಗಿ ಅವರು ಉಚ್ಚಾಟನೆಗೆ ನಾನು ಸ್ವೀಕರಿಸಲ್ಲ. ಯಾಕಂದರೆ ನಾನು ರಾಜೀನಾಮೆ ಕೊಟ್ಟಿದ ಮೇಲೇನು ಉಚ್ಚಾಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತು ರೀಸನ್ ಮೆನ್ಷನ್ ಮಾಡಿಲ್ಲ ಅವರು. ಅದರಲ್ಲಿ ಯಾವುದೇ ತರಹದ ಒಂದು ಎಕ್ಸ್ಪ್ಲನೇಷನ್ ಇಲ್ಲ. ಲಿಟ್ರಲಿ ಜಸ್ಟ್ ಏನಂದರೆ ಇನ್ಡಿಸಿಪ್ಲಿನ್ ಅಂತ ತೋರಿಸಿ ಉಚ್ಚಾಟನೆ ಕೊಟ್ಟಿದ್ದಾರೆ ಅವರು. ಇವಾಗ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಈ ಕುರ್ಸಿ ಚಟ ಇದೆಯಲ್ಲ, ಆ ಚಟದಲ್ಲಿ ತುಂಬಾ ಜನ ಹೇಗೆ ಬೇಕಾದರೂ ಮಾತಾಡ್ತಾರೆ, ಹೇಗೆ ಬೇಕಾದರೂ ನಡ್ಕೊಳ್ತಾರೆ. ದಾವಣಗೆರೆ ಉಪಚುನಾವಣೆ ಆಗಿದ ತಕ್ಷಣವೇ ಇನ್ನೂ ಫಲಿತಾಂಶನೇ ಬಂದಿಲ್ಲ. ಬೇರೆ ದಿವಸನೇ ಇವ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಎಲ್ಲ ಮಾಡಿದ್ರು. ಅದಾಗಿದ ಮೇಲೆ ನೋಡಿದ್ರೆ ಎಷ್ಟು ಇಂಡಿಸಿಪ್ಲಿನ್ ಆಗಿ ನಡ್ಕೊಂಡಿದ್ದಾರೆ ಎಷ್ಟು ಜನ. ಅವ್ರಿಗೆ ಯಾಕೆ ಎಕ್ಸ್ಪೆಲ್ ಮಾಡಿಲ್ಲ? ನಾವೇನಾ ಸಿಕ್ಕಿರೋದು? ಯಾಕೆ ನಮ್ಮ ಸಮುದಾಯ ಅಷ್ಟು ನಿಮಗೆ ವೀಕಾಗಿ ಕಾಣಿಸ್ತಾ ಇದೆಯಾ? ನಿಮಗೆ ಬರೀ ವೋಟ್ ಹಾಕಕ್ಕೆ ಮಾತ್ರ ನಾವಿರೋದು? ನಾನು ಹಾಕಿರೋದೇ ವಿಡಿಯೋ, ಹಾಕಿಲ್ಲ ಅಂತ ಹೇಳಿಲ್ಲ. ಆ ವಿಡಿಯೋ ಹಾಕಿರೋದಕ್ಕೆ ಇವ್ರು ಎಕ್ಸ್ಪೆಲ್ ಮಾಡಿದೀವಿ ಅಂತ ಹೇಳ್ತಾ ಇರೋದು, ಇದು ತಪ್ಪು. ಆದ್ರೆ ನಿಮ್ಮ ಎಕ್ಸ್ಪೆಲ್ ಮಾಡಿಸೋದಕ್ಕೆ ಪ್ರಮುಖವಾದ ಕಾರಣ ರಿಜ್ವಾನ್ ಅರ್ಷದ್ ಅವರೇ ಅಂತ ನೇರವಾಗಿ ಆರೋಪ ಮಾಡ್ತಿದ್ರ, ಅಥವಾ ಅದು ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ, ಅವರೇ ಇರ್ತಾರೆ. ಯಾಕೆ ಗೊತ್ತಾ, ಇದು ಒಂಥರ ಭಯ ಸೃಷ್ಟಿ ಮಾಡ್ತಾ ಇರೋದು. ಏನಂತ ಹೇಳಿದ್ರೆ, ನಮ್ಮ ವಿರುದ್ಧವಾಗಿ ಯಾರಾದರೂ ಏನಾದರೂ ನಡ್ಕೊಂಡ್ರೆ ಅವ್ರಿಗೆ ನಾವು ಈ ಥರ ಮಾಡ್ತೀವಿ ಅನ್ನೋದು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಅವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ರಿಜ್ವಾನ್ ಅರ್ಷದ್ ಎಲ್ಲ ಯಾರೇ ಇರಲಿ, ಯಾರಿಗೂ ತೆಗ್ದಾಕೋ ಅಧಿಕಾರ ಅವ್ರಿಗಿಲ್ಲ. ಯಾರು ನನಗೆ ಅಪಾಯಿಂಟ್ ಮಾಡಿಲ್ಲ, ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿರಲಿಲ್ಲ. ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ದು ಬಂದಿದ್ದು. ಅದಾಗಿದ ಮೇಲೇನು ನನ್ನ ಹಿಂದ್ಗಡೆ ಹಳೆ ಫೋಟೋಸ್ಗಳು ಎಲ್ಲ ಎತ್ತಾಕ್ಬಿಟ್ಟು ಬೈ ಎಲೆಕ್ಷನ್ದು ಎಕ್ಸ್ಪೆಲ್ ಮಾಡಿದ್ರು. ರಿವೋಕ್ ಮಾಡಿಸಿದ್ದೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಅದಕ್ಕೋಸ್ಕರನೇ ಅವ್ರ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಯಾಕಂದರೆ ಆ ಸಿಚುವೇಶನಲ್ಲಿ ಒಂದು ಹೆಣ್ಮಗು 6 ತಿಂಗಳು ಹೋರಾಡಿದ್ದೀನಿ ನಾನು ಎಲ್ಲರ ಹತ್ರನೂ. ಯಾರೂ ರಿವೋಕ್ ಮಾಡಿಸಿರ್ಲಿಲ್ಲ. ಅವ್ರವರೆಗೂ ಹೋಯ್ತು ಸುದ್ದಿ, ಅವ್ರು ರಿವೋಕ್ ಮಾಡಿಸಿದ್ರು. ಅದಾಗಿದ ಮೇಲೆ ಇದೆಲ್ಲ ನೀವೇ ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ದಾವಣಗೆರೆ ಎಲೆಕ್ಷನ್ ತೊಗೊಂಡು. ಇವಾಗ ಇವರು ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ, ರಿಜ್ವಾನ್ ಅರ್ಷದ್ ವಿರುದ್ಧವಾಗಿ ನಾನು ವಿಡಿಯೋ ಹಾಕಿದ್ದಕ್ಕೆ ಇವರು ಎಕ್ಸ್ಪೆಲ್ ಮಾಡಿದಾರಂತೆ. ಇದು ಇವ್ರ ಮೂರ್ಖತನ. ಇವರು ಯಾರು ನನಗೆ ಎಕ್ಸ್ಪೆಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇ ಬಿಟ್ಟಾಕಿದ್ದೀನಿ ಇವ್ರ ಪೋಸ್ಟ್. ಇವ್ರು ನನಗೆ ಏನಕ್ಕೆ ಎಕ್ಸ್ಪೆಲ್ ಮಾಡ್ತಾರೆ? ಈಗ ಜಬ್ಬಾರ್ ಅವರನ್ನು ಕೂಡ ಪಕ್ಷದಿಂದ ತೆಗ್ದಾಕ್ಲಾಯ್ತು. ಇಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ನಿಜಾನಾ? ಸತ್ಯ.
ಇದರಲ್ಲಿ ಸುಳ್ಳು ಏನೂ ಇಲ್ಲ. ಟಾರ್ಗೆಟೇ ಮಾಡ್ತಿರೋದು. ಯಾಕಂದರೆ ಬೇರೆಯವರು ಟಾರ್ಗೆಟ್ ಮಾಡಿದರೆ ದೊಡ್ಡ ಮಟ್ಟಕ್ಕೆ ಇದು ಏನಾದರೂ ದೊಡ್ಡ ಗಲಭೆ ಆಗ್ಬೋದು ಅಂತ ಅವರವರಲ್ಲೇ ತಂದಿಕ್ತಾ ಇದ್ದಾರೆ. ಇವಾಗ ಇವರಿಬ್ಬರು ಏನಿದಾರಲ್ಲ, ರಿಜ್ವಾನ್ ಅರ್ಷದ್ ಅವರು ಮತ್ತು ಸಲೀಂ ಅಹಮದ್ ಅವರು, ಒಬ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗೋ ಚಟ, ಇನ್ನೊಬ್ರಿಗೆ ಇನ್ನೊಂದು ಹುದ್ದೆ ಬೇಕೋ ಚಟ. ಈ ಚಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನ ಬೀಳಿಸ್ತಾ ಇದ್ದಾರೆ. ಇವ್ರಿಗೆ ಇದು ಗೊತ್ತಿಲ್ಲ, ಇವರು ಅಗಿತಾ ಇರೋ ಹಳ್ಳದಲ್ಲಿ ಇವರು ಬೀಳ್ತಾರಂತ. ಯಾಕಂದರೆ ನೋಡ್ಕೊಳ್ಳಿ ನೀವು, ಅಜೀಜ್ ಸೇಠ್ ಅವರಾಗಲಿ, ಜಾಫರ್ ಶರೀಫ್ ಅವರಾಗಲಿ, ರೋಷನ್ ಬೇಗ್ ಸಾಹೇಬ್ರಾಗಲಿ, ಇವರೆಲ್ಲ ಇವ್ರದ್ದು ಲೀಡರ್ಶಿಪ್ ಹೇಗೆ ಮುಗೀತು? ಅವ್ರವ್ರಿಗೆ ತಂದಿಕ್ಕಿ ತಾನೇ ಮುಗಿಸಿರೋದು. ಅದೇ ಇದು ಮಾಡ್ತಾರೆ, ಅದು ಸಾಧ್ಯ ಇಲ್ಲ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ ಯಾವ ಥರ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ, ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ, ಅಹಿಂದ ನಾಯಕರು ಅವರು. ಪ್ರತಿಯೊಬ್ಬರು ಅವ್ರಿಗೆ ಪ್ರೀತಿಸ್ತಾರೆ, ಮುಸ್ಲಿಮ್ಸ್ ಅಂತ ಅಲ್ಲ, ಪ್ರತಿಯೊಬ್ಬರು ಪ್ರೀತಿಸ್ತಾರೆ. ಅದರಲ್ಲಿ ಇವ್ರಿಗೇನಾದರೂ ಇವ್ರು ತಪ್ಪಿಲ್ದಿರ ಇವ್ರಿಗೆ ಮುಟ್ಟಿದ್ರೆ ಅದು ಇವ್ರಿಗೆ ಬರೋ 28ರಲ್ಲಿ ಜನ ತೋರಿಸ್ಕೊಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ಒಂದ್ ವೇಳೆ ಈಗಾಗಲೇ ಜಬ್ಬಾರ್ ಅವ್ರ ವಿರುದ್ಧ ಕ್ರಮ ತಗೊಂಡ್ರು, ಬೇರೆಯವ್ರ ವಿರುದ್ಧ ಕೂಡ ಕ್ರಮ ತಗೊಂಡ್ರು, ಅದೇ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಂಡು ಅವ್ರನ್ನ ಏನಾದರೂ ಸಚಿವ ಸ್ಥಾನದಿಂದ ಕೈ ಬಿಟ್ರೆ ನಿಮ್ಮ ನಡೆ ಯಾವ ರೀತಿಯಾಗಿರುತ್ತೆ? ಉಗ್ರವಾದ ಹೋರಾಟಗಳನ್ನು ನೋಡಬೇಕಾಗುತ್ತೆ ಇವರು ಇಡೀ ರಾಜ್ಯದಿಂದ, ಅಷ್ಟೇ ಹೇಳ್ತೀನಿ. ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸಮಯ ಬರಲಿ ಮಾಡಿ ತೋರಿಸ್ತೀನಿ. ಎಸ್, ಇದಾಗಿತ್ತು ಇವರ ಮಾತುಗಳು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.